ಈಗ ನೀವು ನೋಡಿ, ಹಳ್ಳಿಯೊಳಗಿದು ಅನುಭವಕ್ಕೆ ಬರ್ತೈತಿ ನಿಮಗೆ. ಒಬ್ಬ ಮನುಷ್ಯ ಒಂದು ಆ ಕಡೆ ಓಣಿಯೊಳಗಿಂದ ಒಂದು ಆಕಳ ತಗೊಂಡಿರ್ತಾನ. ಅವ್ರ ಆಕಳ ತಗೊಂಡು ಈ ಓಣ್ಯಾಗ ಖರೀದಿ ಮಾಡಿರ್ತಾನ, ತಗೊಂಡು ಬಂದು ಕಟ್ತಾನ. ಕಟ್ಟಿ ಬೆಳಿಗ್ಗೆ ಎದ್ದು ಆಕಳಿಗೆ ಬಿಡ್ತಾನ. ಆಕಳಿಗೆ ಬಿಟ್ಟ ಮೇಲೆ ನೀವು ನೋಡ್ರಿ, ಅದು ಮೇಯ್ದು ಸಾಯಂಕಾಲ ಇವ್ರ ಮನೆಗೆ ಬರೋದಿಲ್ಲ, ಯಾರ ಮನೆಗೆ ಹೋಗ್ತೈತದ? ಯಾವ ಮನೆಗೆ ಖರೀದಿ ಮಾಡಿದ್ರಲ್ಲ ಅದ ಮನೆಗೆ ಹೋಗ್ತೈತಿ. ಮತ್ತ ಎಲ್ಲಿಂದ ಖರೀದಿ ಮಾಡಿದ್ರು ಆ ಮನೆಗೆ ಹೋಗ್ತೈತಿ. ಮತ್ತ ಅವ್ರ ಮನೆಯಿಂದ ಹೊಡ್ಕೊಂಬಂದ್ ತನ್ನ ಮನ್ಯಾಗ ಕೊಟ್ಟಿಗೆ ಕಟ್ತಾನೆ. ಮತ್ತ ಬೆಳಿಗ್ಗೆ ಬಿಡ್ತಾನ, ಮತ್ತ ಆಕಳ ಅದ ಮನೆಗೆ ಹೋಗ್ತೈತದ. ಹಿಂಗ ಎಷ್ಟು ದಿವಸ ನಡೀತೈತಿ ಅಂದ್ರೆ ಇದು ಹಂಗ. ಆಮೇಲೆ 8 ದಿವಸಕ್ಕೊಮ್ಮೆ ಹೋಗಕ್ ಶುರು ಮಾಡ್ತೈತಿ, ಆಮೇಲೆ ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ, ಆಮೇಲೆ 2 ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ. ನಿಮಗ ಆಶ್ಚರ್ಯ ಅನಿಸ್ಬೋದು, ಆಕಳ ಯಾವಾಗ ಅವರು ಯಾರ ಮನೆಯಿಂದ ಖರೀದಿ ಮಾಡಿದ್ರಲ್ಲ ವಾರಕ್ಕೊಮ್ಮೆ ಹೋಗ್ತಿತ್ತು, 15 ದಿವಸಕ್ಕೊಮ್ಮೆ ಹೋಗಕ್ ಶುರು ಮಾಡ್ತು, ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತು. ಯಾವಾಗ ಹೋಗಾಗ ಬಿಡ್ತೈತಿ ಅಂದ್ರೆ ಸಂಪೂರ್ಣವಾಗಿ ಯಾವಾಗ ಆ ಹಳೆಯ ಮನೆಯ ನೆನಹು ಬಿಡ್ತೈತಿ ಅಂದ್ರ ಯಾವಾಗ ಈ ಕೊಟ್ಟಿಗೆಯೊಳಗ ತನಗೊಂದು ಕರು ಹಾಕ್ತೈತಿ, ಅವಾಗ ಮನೆಗೆ ಹೋಗೋದು ಬಿಡ್ತೈತಿ. ಹಾಗೆ ಯಾವಾಗ ಮನುಷ್ಯನ ಅಂತರಂಗದೊಳಗ ಜ್ಞಾನ ಕರುವಿನ ಜನ್ಮ ತಾಳ್ತೈತೆಲ್ಲ, ಅವಾಗ ವಿಷಯಗಳ ರಸದಿಂದ ದೂರ ಆಗ್ತೈತಿ ಮನುಷ್ಯ. ಇದು ಜ್ಞಾನ ಪರಂ ದೃಷ್ಟ್ವಾ ನಿವರ್ತತೆ. ಅದಕ್ಕೆ ಮನುಷ್ಯ ಜ್ಞಾನದಿಂದ ಇದನ್ನು ನೋಡುವುದಷ್ಟೆ. ಜ್ಞಾನ ಅಷ್ಟು ದೊಡ್ಡದು. ಜ್ಞಾನ ಅಂದ್ರೆ ಅಂತರಂಗದ ಬೆಳಕದು. ಜ್ಞಾನ ಅಂದ್ರೆ ಸತ್ಯವನ್ನ ನಮ್ಮ ಕಣ್ಣೆದುರಿಗೆ ತೋರಿಸುವುದು, ಇರುವ ವಸ್ತುವನ್ನ ಇರುವ ವಿಷಯವನ್ನ ಇದ್ದಕ್ಕಿದ್ದಂಗ ತೋರಿಸುವುದಷ್ಟೆ. ಇರುವುದು ಒಂದು, ತೋರಿಸುವುದು ಇನ್ನೊಂದಲ್ಲ. ಹೇಗಿದೆಯೋ ಹಾಗೆ ತೋರಿಸುವುದಕ್ಕೆ ಜ್ಞಾನ ಅಂತ ಕರೀತಾರೆ. ಅಂಥ ಜ್ಞಾನ ನಮ್ಮ ಅಂತರಂಗದೊಳಗಿತ್ತು ಅಂದ್ರೆ ಜಗತ್ತಿನ ಯಾವ ದುಃಖಗಳು ನಮಗೆ ಬಾಧಿಸುವುದಿಲ್ಲ. ಜ್ಞಾನ ನಮ್ಮೊಳಗಿರಬೇಕಾಗ್ತದೆ. ಜ್ಞಾನ ನಮ್ಮ ಬದುಕನ್ನು ಬೆಳಗಿಸ್ತೈತದು. ನೀವು ಮನೆ ಕಟ್ಟಿಸ್ತೀರಿ, ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ರಿ. 25 ಲಕ್ಷ ರೂಪಾಯಿ ಕೊಟ್ಟು ಸಾಮಾನ್ ತಂದು ಸೋಫಾ ಸೆಟ್, ಕುರ್ಚಿ ಎಲ್ಲ, ಡೈನಿಂಗ್ ಟೇಬಲ್ ಎಲ್ಲ ತಗೊಂಬರ್ರಿ. ನೀವು ಎಷ್ಟು ತಂದರೂ ಮನೆ ತುಂಬಸಕ್ ಆಗೋದಿಲ್ಲ ನಿಮ್ಗೆ. ಇನ್ನೂ ಸ್ಟಿಲ್ ದೇರ್ ಇಸ್ ಎ ಸ್ಪೇಸ್, ಅಲ್ಲಿ ಇನ್ನೂ ಜಾಗ ಉಳಿತೈತಿ. ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿ 25-30 ಲಕ್ಷ ರೂಪಾಯಿ ಸಾಮಾನ್ ತಂದಿಟ್ರು ಮನೆ ತುಂಬುವುದಿಲ್ಲ. ಸುಮ್ಮನೆ 1 ರೂಪಾಯಿ ಕೊಟ್ಟೊಂದು ಮಣ್ಣಿನ ಪಣತಿ ತಗೊಂಡ್ಬಂದು ದೀಪ ಹಚ್ಚರಿ, ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ. ಬೆಳಕಿನಿಂದ ಜೀವನವನ್ನ ತುಂಬಿಸಬೇಕಷ್ಟೆ. ಭಾರತೀಯರು ಅಂದ್ರೆ ಯಾರು? ಭಾಯಾಂ ರತಾಹ ಜನ ಯತ್ರ ಯಸ್ಮಿನ್ ವರ್ತಂತೆ. ಎಲ್ಲಿ ಬೆಳಕನ್ನ, ಎಲ್ಲಿ ಜ್ಞಾನವನ್ನ ಪ್ರೀತಿಸುವ ಜನ ಅದರಲ್ಲ, ಅವರು ಭಾರತೀಯರಷ್ಟೆ. ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವಂತಹ ಜನರಿಗೆ ಭಾರತೀಯರು ಅಂತ ಕರೆದ್ರು. ಭಾರತೀಯ ಅಂದ್ರೆ ಯಾರು ಈ ಭಾರತ ದೇಶಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟ. ಭಾರ ಆಗ್ಲಾರ್ದಂಗಿರ್ಬೇಕಂದ್ರೆ ಜ್ಞಾನ ಇರ್ಬೇಕು ನಮಗಷ್ಟ. ಏನು ದೇವರು ಇಷ್ಟು ಸುಂದರವಾದ ಜಗತ್ತನ್ನು ಕೊಟ್ಟಾನ. ಈ ಈಶ್ವರನ ಸೃಷ್ಟಿಯಲ್ಲಿ ನಮಗೊಂದು ಸಂತೋಷವಾದ ಜೀವನ ಕಟ್ಕೊಳ್ಳಿಕ್ಕೆ ಬರುವಷ್ಟು ಜ್ಞಾನ ನಮಗಿರದೇ ಇದ್ರ ನೀ ಹೇಗ ಮನುಷ್ಯನನ್ನ ವಿಚಾರಶೀಲ ಪ್ರಾಣಿ, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್, ಅವ ರ್ಯಾಷನಲ್ ಅಲ್ಲಿ ಜಸ್ಟ್ ಹ್ಯಾಸ್ ಬಿಕಮ್ ಎನಿಮಲ್ ಅಷ್ಟ, ಬರೇ ಪ್ರಾಣಿಯಾಗಿ ಉಳಿದಾನಷ್ಟ. ಈಶ್ವರನ ಸೃಷ್ಟಿಯೊಳಗೆ ಯಾವುದಕ್ಕೆ ಕೊರತೆ ಇದೆ ಹೇಳಿ? ದೇವರು ಇಷ್ಟೊಂದು ಸುಂದರವಾದ ಜಗತ್ತನ್ನ, ಜೀವನವನ್ನು ಕೊಟ್ಟಾನಲ್ಲ, ಇಲ್ಲೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲಾ ನಮಗ್ ಗೊತ್ತಿರದೇ ಇದ್ರ ಈ ಬದುಕಿಗೆ ಏನರ್ಥ ಹೇಳಿ ನೀವು? ದೇವರಿಗೆ ಒಮ್ಮೆ ಅನಿಸ್ತಂತೆ, ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನು ನಾನು ಮಾಡೀನಿ, ಮತ್ತೊಮ್ಮೆ ನೋಡಿ ಬರ್ಬೇಕಿದನ್ ಹೆಂಗೈತಿ, ಇವ್ರ ಮನುಷ್ಯರಿಗೆ ಹೆಂಗ ಅನಿಸ್ತೈತಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಹೆಂಗ, ಒಂದು ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತವನ. ನಾ ಮಾಡಿದ ಸೃಷ್ಟಿ ಇದು, ಫೀಡ್ಬ್ಯಾಕ್ ತಗೋಬೇಕಿದ್ರದ್ದು. ಮ್ಯಾಲಿಂದ ಬಂದು ಅವನಿಗೆ ಮೊಟ್ಟ ಮೊದಲಿಗೆ ಒಂದು ದುಂಬಿ ಬೆಟ್ಟೆ ಆಯ್ತು. ಪಾತ್ರಗಿತ್ತಿ ಅಂತೀರಲ್ಲ ನೀವು, ದುಂಬಿ ಬೆಟ್ಟೆ ಆಯ್ತು ದೇವನಿಗೆ. ದೇವರ ಕೇಳದ ದುಂಬಿಗೆ, ಅಲ್ಲಪ್ಪ ಇಷ್ಟೊಂದು ಸೃಷ್ಟಿ ನಿರ್ಮಾಣ ಮಾಡಿನೆಲ್ಲ ನಿನಗೆ ಹೆಂಗ ಅನಿಸ್ತೈತಿ?
ದುಂಬಿ ಹೇಳುತ್ತ ಭಗವಂತನೇ, ನಿನ್ನ ಈ ಸೃಷ್ಟಿಯ ಬಗ್ಗೆ ಹೇಳುವುದೇನು? ಎಷ್ಟು ರೀತಿಯ ಹೂವುಗಳನ್ನು ಇಲ್ಲಿ ಮಾಡಿ, ನನ್ನ ಕೆಲಸ ಏನೂ ಇಲ್ಲ, ಹೂವಿಂದ ಹೂವಿಗೆ ಹಾರ್ತೀನಿ, ಮಕರಂದ ಹೀರಿ ಸಂತೋಷವೇ ಸಂತೋಷ ಅಷ್ಟೆ. ನಿನ್ನ ಸೃಷ್ಟಿ ಅಂದ್ರೆ ಸುಂದರ ನೋಡಪ್ಪ, ನಿನ್ನ ಸೃಷ್ಟಿ ಅಂದ್ರೆ ಸೌಂದರ್ಯ, ನಿನ್ನ ಸೃಷ್ಟಿ ಅಂದ್ರೆ ಮಕರಂದ ಅಷ್ಟೆ. ಸಂತೋಷ ಆತ ದೇವನಿಗೆ. ಏನು ಜ್ಞಾನ ಇಲ್ಲದ ಪಾತ್ರಗಿತ್ತಿ ಎಷ್ಟು ಚಲೋ ಹೇಳ್ತಲ್ಲಪ್ಪ ಇದು. ಒಂದು ಪಕ್ಷಿ ಭೇಟಿ ಆತು. ಆ ಪಕ್ಷಿಗೆ ಕೇಳಿದ ದೇವರು, ಅಲ್ಲ ನನ್ನ ಸೃಷ್ಟಿಯ ಬಗ್ಗೆ ನಿಂದೇನು ಅನಿಸ್ತೈತಿ, ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡು, ನಾನು ಹೇಳ ನನ್ನ ಸೃಷ್ಟಿಯ ಬಗ್ಗೆ ಹೆಂಗ ಅನಿಸ್ತೈತಿ. ಆ ಹಕ್ಕಿ ಅಂತೂ, ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ, ನಾನು ಸುಮ್ಮನೆ ಒಂದು ಹಕ್ಕಿ ಅಷ್ಟೇನಾ. ಎಷ್ಟು ಸರೋವರಗಳನ್ನ ಮಾಡಿ, ಎಷ್ಟು ಗಿಡಗಳನ್ನ ಮಾಡಿ, ಎಷ್ಟು ರೀತಿಯ ಹಣ್ಣಿಟ್ಟಿಯಪ್ಪ, ಸುಮ್ಮನೆ ಹಿಂಗ ಹಾರ್ತೀನಿ, ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ, ಯಾ ಹಣ್ಣು ಬೇಕಾ ಹಣ್ಣು ತಿಂತೀನಿ. ನಿನ್ನ ಸೃಷ್ಟಿಯ ಬಗ್ಗೆ ಹೇಳಂದ್ರೆ ಹೇಳುದಿಲ್ಲ, ಆದ್ರ ಹಕ್ಕಿ ಹೃದಯದಿಂದ ಹಾಡಾಗಿ ಹಾಡ್ತೀನಿ ನೋಡು, ಹಾಡೇ ನಿನ್ನ ಸೃಷ್ಟಿಗೆ ನಾನು ಹೇಳುವ ಧನ್ಯವಾದ ಅಷ್ಟೆ. ನನ್ನ ಹೃದಯ ಹಾಡಾಗಿ ಬರ್ತೈತಿ ಭಗವಂತನೇ, ನಿನ್ನ ಸೃಷ್ಟಿ ಅಷ್ಟು ಅದ್ಭುತ. ಒಂದು ಕಪ್ಪಿಗೆ ಕೇಳಿದ ದೇವರು, ಹೆಂಗೈತಪ್ಪ ನನ್ನ ಸೃಷ್ಟಿ? ಅದು ಕಪ್ಪು ಹೇಳುತ್ತು, ಏನ್ ಹೇಳಿ ಭಗವಂತನೇ? ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಎತ್ತು ಸಲವಿದವನು ನೀನು. ಏನ್ ನಾನು ಊರಾಗದಿನ ಕಲ್ಲಾಗ ಹುಟ್ಟಿನಿ, ಅಲ್ಲೇ ತಂದ ಆಹಾರ ಇಟ್ಟಿಯಲ್ಲಪ್ಪ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್, ನನಗೆ ಶಬ್ದಗಳಿಲ್ಲ ನಿನ್ನ ಸೃಷ್ಟಿಯ ಬಗ್ಗೆ ಹೇಳಲಿ. ದೇವ್ರಿಗೆ ಎಷ್ಟು ಸಂತೋಷ ಆತಲ್ಲ, ಬಹಳ ಖುಷಿಯಾಗಿ ಹೊಂಟಿದ್ದ ಇವ ಭೇಟಿಯಾದ ಪುಣ್ಯಾತ್ಮ. ಅವ ದೇವ್ರಂದ, ನಿನಗೆ ಹೆಂಗ ಅನ್ನಿಸ್ತೈತೆಪ್ಪ ನನ್ನ ಸೃಷ್ಟಿ ಬಗ್ಗೆ? ಒಂದಿದ್ದೆ ತಡ ಇಲ್ಲಿ ಏರಿಗೆ ಬಂದವ ಹಂಗಮ್ಮೆ. ಏನಿಗೆ ಚಲೋ ಐತೆ ಅಂತ ಕೇಳಕ್ ಬಂದೆ ನೀನು. ಏನ್ ಚಲೋ ಮಾಡಿ ಇಲ್ಲಿ ನೀನು? ಒಂದರ ಚಲೋ ಮಾಡಿಯ, ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದೆ ಹೇಳಿ. ಅಲ್ಲ, ಮಂದಿ ನೀರಿನ ಸಲುವಾಗಿ ಎಷ್ಟು ತೊಂದರೆ ಅನುಭವಿಸಕತ್ತಾರ. ನದಿ ನೀ ಸಣ್ಣ ಮಾಡಿಟ್ಟು ನೀರ್ ರುಚಿ ಇಟ್ಟಿ, ಸಮುದ್ರ ಅಷ್ಟು ದೊಡ್ಡ ಮಾಡಿ ಉಪ್ಪು ನೀರು ಮಾಡಿಟ್ಟಿ. ಏನ್ ಚಲೋ ಮಾಡಿ ನೀನು? ಒಂದರ ಪರ್ವತಗಳು ಒಂದ್ ರೀತಿ ಒಂದ್ ತ್ರಿಕೋನ ಇರ್ಬೇಕು, ಒಂದ್ ಆಯತ ಇರ್ಬೇಕು, ತಿಳಿದಂಗ ಮಾಡೋದನ್ನ ನೀನು ಹೆಂಗ ಮಾಡಿ ಅಂತ. ಒಬ್ಬರಿಗೆ ಅವು ಬೇರೆ ದೇಶದವ್ರಿಗೆ ಅವಕ್ಕ ಕೆಂಪಗ ಮಾಡಿ, ಅವು ಕರ್ರಗ ವೀಟಿಶ್ ಆಗ್ಬೇಕಂತ ಬರೇ ಮೈಲೆ ಸಮುದ್ರ ದಂಡಿಗೆ ಅವು ಮುಕ್ಕೊಂತ. ಇವು ನಮ್ಮ ಕೆಂಪಗಾಗ್ಬೇಕಂತ ದಿವಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ. ಏನು ಒಬ್ಬರಿಗರ ಒಂದು ಚಲೋದು ಮಾಡಿಯ ನೀನು? ಅವು ಹಳ್ಳಿ ಮನ್ಯಾಗ ಬಂದ್ರೆ ಅವ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು, ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗೋದಿಲ್ಲ, ಅದ್ರಾಗ ಒರಿಜಿನಲ್ ಫೇಸ್ ಗೊತ್ತಾಗೋದು. ಏನು ಚಲೋ ಮಾಡಿ ನೀನು? ಒಂದರ ಚಲೋ ಮಾಡಿಯ? ಒಬ್ಬರಿಗೆ ಹಂಗಿಟ್ಟಿ, ಒಬ್ಬರಿಗೆ ಹಿಂಗಿಟ್ಟಿ. ಒಂದಿಷ್ಟಕ್ಕ ಬೆಳಿಗ್ಗೆ ಎದ್ದು ಹೊಟ್ಟಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಡ್ಡಾಡ್ತಾವ. ಹೊಟ್ಟಿಗೆ ಅನ್ನ ಇಲ್ಲಾರ್ದಕ್ಕ ಒಂದಿಷ್ಟು ಮಂದಿಗೆ ಅಡ್ಡಾಡಕ್ ಹಚ್ಚಿ, ಒಂದಿಷ್ಟು ಉಂಡಿದ್ದು ಕರಗಸ ಸಲುವಾಗಿ ಒಂದಿಷ್ಟು ಅಡ್ಡಾಡಕ್ ಹಚ್ಚಿ. ಅವು ಉಂಡಿದ್ದು ಕರಗವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ, ಒಂದಿಷ್ಟು ಊಟ ಸಿಗುವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ. ಒಂದರ ಚಲೋ ಮಾಡಿ ಏನು? ಅಲ್ಲ, ನಿನಗೆ ತಿಳಿದಿದ್ದಿಲ್ಲ ಅಂದ್ರೆ ನನಗ್ ಕೇಳಬೇಕಾಗಿತ್ತು. ನಾನರ ಹೇಳ್ತಿದ್ದೆ. ಅಲ್ಲ, ಒಂದೊಂದು ವಿಷಯ ನನಗ್ ಗೊತ್ತಾಗೋದಿಲ್ಲ. ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್, ಆಕಿಗರ ಕೇಳಿ ಹೇಳ್ತಿದ್ ನಾನು. ಅವ್ರು ಬಹಳ ಶಾಣ್ಯಾರ ಅದಾರ, ನಮ್ಮ ಮನ್ಯಾಗ ಎಲ್ಲದಕ್ಕೂ ಅವರ ಪರಿಹಾರ. ಅವ್ರಿಗರ ಕೇಳಿ ಹೇಳ್ತಿದ್ದೆ ನಾನು, ಏನ್ ಚಲೋ ಮಾಡಿ ನೀನು? ಅವ ದೇವರಿಗೆ ದಿಕ್ಕು ತಪ್ತವ. ಆ ಪಕ್ಷಿಗೆ ಕೇಳದಲ್ಲ, ಇವ ಹಿಂಗ್ಯಾಕ್ಯವ? ಅದು ಪಕ್ಷ ಅಂತೂ ಅದ್ರ ಹಣೆ ಬರನ ಇಟ್ಟೈತದ, ಅದ್ರ ಹಣೆ ಬರನ ಇಷ್ಟ. ಮತ್ತ ಮುಂದೆ ಹೆಂಗ ನಾವು ದೇವ್ರ ಪಕ್ಷಿಗೆ ಕೇಳ್ದ. ಅದು ಪಕ್ಷಿ ಹೇಳ್ತು, ಈಗ ನೀ ಅಕಸ್ಮಾತ್ ಇವ ಒಬ್ಬನ ಹಿಂಗ ಅಂತ ತಿಳ್ಕೊಂಡಿದ್ರೆ ನೀ ತಪ್ಪು ತಿಳ್ಕೊಂಡೆ. ಇವ್ರ ಜಾತಿನ ಹೆಂಗೈತಿ ಪೂರ ಟೋಟಲ್, ಇವ್ರ ಎಕ್ಸಿಸ್ಟೆನ್ಸ್ ಹೆಂಗೈತಿ ಪೂರ. ಮತ್ ಮುಂದೆ ಹೆಂಗ ಮಾಡೋದು ಅಂದ ದೇವ್. ಈಗ ಸುಮ್ಮ ಹೋಗು ನೀನ್, ಇವನು ಕೂಡ ಇನ್ನೊಂದ್ ಸ್ವಲ್ಪ ಇದ್ರೆ ನಿನ್ ತಲೆ ಕೆಡಿಸ್ತಾನ. ದೇವ್ರು ಭೇಟಿ ಆಗೋದಿಲ್ಲ ಅಂತಲ್ಲ, ಅವತ್ತು ಹೋಗಿಂದ ಮನುಷ್ಯರ ಹತ್ರ ಬರಕ್ ಹೆದರ್ತಾನವ ಅಷ್ಟ. ಇವತ್ತಿಗೆ ಬಂದಿಲ್ಲ ಹೊಳ್ಳೆವ ಯಾರ ಹತ್ರ.
ಅಂದ್ರೆ ದೇವರಿಷ್ಟು ಚಲೋ ಸೃಷ್ಟಿ ಮಾಡಿ ಕೊಟ್ಟಿದ್ನಲ್ಲ, ಜ್ಞಾನ ಅಂದ್ರೆ ಮತ್ತೇನಲ್ಲ. ಇಷ್ಟು ಸುಂದರವಾದ ಸೃಷ್ಟಿಯಲ್ಲಿ ಪಶು ಪಕ್ಷಿ ಹಕ್ಕಿಗಳು ಬದುಕಾಕತ್ತಾವ, ನನಗೆ ಬದುಕಾಕ ಬರ್ಲಿಲ್ಲ ಅಂದ್ರೆ ನಾನು ಅಜ್ಞಾನಿ ಅಷ್ಟೇ. ಇದನ್ನು ಬಳಸಿಕೊಂಡೊಂದು ಚಲೋ ಸುಂದರವಾದ ಜೀವನ ಕಟ್ಟಿದ್ರೆ ನಾನು ಜ್ಞಾನಿ ಅಷ್ಟೇ ಮನುಷ್ಯ. ಜ್ಞಾನ ಅಂದ್ರ ಸದಸದ್ ವಿವೇಕ ಅಷ್ಟೆ. ಯಾವುದು ಚಲೋ, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ, ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಿ ಬದುಕು, ಅದೇ ಜ್ಞಾನ. ಬಿಡಿಸಿ ನೋಡುವ ಕಲಾ ಗೊತ್ತಿರ್ಬೇಕು.